ನಮಸ್ಕಾರ, ಕೆಎಸ್ಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಶಿರಿಯಾದಲ್ಲಿ ಮೇಲ್ಸೇತುವೆ ಬೇಕೆಂಬ ಬೇಡಿಕೆ ತೀವ್ರಗೊಳಿಸಿದೆ ಹೋರಾಟ ಸಮಿತಿ. ನಿಲ್ಲಿಸಿದ ಟ್ಯಾಂಕರ್ ಲಾರಿಗೆ ಗೂಡ್ಸ್ ಟೆಂಪೋ ಡಿಕ್ಕಿ ಹೊಡೆದ ಘಟನೆ, ಗಂಭೀರವಾಗಿ ಗಾಯಗೊಂಡ ಟೆಂಪೋ ಚಾಲಕ. ಕಾಯ್ದಾ ಸಾಂಸ್ಕಾರಿಕ ವೇದಿಯ ಕಳತಿಲ್ ರಾಮಕೃಷ್ಣನ್ ಮಾಧ್ಯಮ ಪ್ರಶಸ್ತಿ ಪಿಬಿ ಲಿಬಿಶ್ ಅವರಿಗೆ, ಉನ್ನಿಕೃಷ್ಣನ್ ಪುಷ್ಪಗಿರಿ ಪ್ರಶಸ್ತಿ ಟಿಎ ಶಾಫಿ ಅವರಿಗೆ. 63ನೇ ರಾಜ್ಯ ಶಾಲಾ ಕಲೋತ್ಸವದಲ್ಲಿ ಪಳಿಯ ನೃತ್ಯದಲ್ಲಿ ಎ ಗ್ರೇಡ್, ಕಾಸರಗೋಡಿನ ಹೆಮ್ಮೆಯ ತಾರೆಗಳಾದರು ಬಿಎ ಆರ್ಎಚ್ಎಸ್ಎಸ್ ಬೋವಿಕಾನದ ವಿದ್ಯಾರ್ಥಿಗಳು. ತಲಪಾಡಿ ಟೋಲ್ಗೇಟ್ ಅಧಿಕಾರಸ್ಥರ ತಾರತಮ್ಯ ನೀತಿ, ಮಂಜೇಶ್ವರ ಟೋಲ್ಗೇಟ್ ಕ್ರಿಯಾ ಸಮಿತಿಯ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನಾ ಧರಣಿ. ವಾರ್ತೆಗಳು ವಿವರವಾಗಿ. ಶಿರಿಯಾದಲ್ಲಿ ಮೇಲ್ಸೇತುವೆ ಬೇಡಿಕೆಯನ್ನು ತೀವ್ರಗೊಳಿಸಿದೆ ಹೋರಾಟ ಸಮಿತಿ. ವಿಷಯದಲ್ಲಿ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು, ಜನಪ್ರತಿನಿಧಿಗಳು ಹೋರಾಟ ಸಮಿತಿಗೆ ಬೆಂಬಲ ಸೂಚಿಸಿ ಸ್ಥಳಕ್ಕೆ ಭೇಟಿ ನೀಡುತ್ತಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿಯ ಭಾಗವಾಗಿ ಸಂಪೂರ್ಣವಾಗಿ ಪ್ರತ್ಯೇಕವಾಗಿರುವ ಶಿರಿಯಾ ಪ್ರದೇಶವನ್ನು ಸಂಪರ್ಕಿಸಲು ಮೇಲ್ಸೇತುವೆ ಅನುಮತಿಸಬೇಕು ಎಂಬ ವಿಷಯದಲ್ಲಿ ದೃಢನಿಷ್ಠೆಯ ಹೊಂದಿದೆ ಶಿರಿಯಾ ಅಭಿವೃದ್ಧಿ ಸಮಿತಿ. ವಿಷಯದಲ್ಲಿ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು, ಜನಪ್ರತಿನಿಧಿಗಳು ಹೋರಾಟ ಸಮಿತಿಗೆ ಬೆಂಬಲ ಸೂಚಿಸಿ ಸ್ಥಳಕ್ಕೆ ಭೇಟಿ ನೀಡುತ್ತಿದ್ದಾರೆ. ಮಹಿಳಾ ಮೋರ್ಚಾ ರಾಷ್ಟ್ರೀಯ ಕಾರ್ಯಕಾರಿ ಸದಸ್ಯೆ ಹಾಗೂ ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಸದಸ್ಯೆ ಎಂಎಲ್ ಅಶ್ವಿನಿ ಅವರು ಕಳೆದ ದಿನ ಸ್ಥಳಕ್ಕೆ ಭೇಟಿ ನೀಡಿ ಶಿರಿಯಾ ಅಭಿವೃದ್ಧಿ ಸಮಿತಿಯ ಪದಾಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದರು. ಈ ವಿಷಯವನ್ನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಗಮನಕ್ಕೆ ತರುವುದಾಗಿ ಅವರು ಸ್ಥಳೀಯರಿಗೆ ಭರವಸೆ ನೀಡಿದರು. ಶಿರಿಯಾ ಅಭಿವೃದ್ಧಿ ಸಮಿತಿಯ ಮನವಿಯನ್ನು ಅಧ್ಯಕ್ಷ ಅಬ್ಬಾಸ್ ಕೆಎಮೋಡಂತ, ಪ್ರಧಾನ ಸಂಚಾಲಕ ಬಾಲಕೃಷ್ಣ ಶೆಟ್ಟಿ ಎಂಬುವರು ಸೇರಿ ನೀಡಿದ್ದರು. ಹೋರಾಟದ ಭಾಗವಾಗಿ ಅಭಿವೃದ್ಧಿ ಸಮಿತಿಯ ನೇತೃತ್ವದಲ್ಲಿ ಈ ಹಿಂದೆ ಗ್ರಾಮೀಣ ಪ್ರತಿಭಟನಾ ಯಾತ್ರೆ ನಡೆಸಲಾಗಿತ್ತು. ಮಸೂದ್ ಶಿರಿಯಾ, ಸಿಪಿಎಂ ಸ್ಥಳೀಯ ಸಮಿತಿ ಸದಸ್ಯ ಪಿಎಂ ಹನೀಫ್, ಅಬ್ದುಲ್ಲಾ ಶಿರಿಯಾ, ಅಬ್ದುಲ್ ಖಾದರ್, ಜಲೀಲ್ ಶಿರಿಯಾ ಸೇರಿದಂತೆ ನೂರಾರು ಮಂದಿ ಉಪಸ್ಥಿತರಿದ್ದರು. ಧನ್ರಾಜ್, ನ್ಯೂಸ್ ಬ್ಯೂರೋ, ಉಪ್ಪಳ. ತುಮಿನಾಡು ರಾಷ್ಟ್ರೀಯ ಹೆದ್ದಾರಿ ಬದಿಯಲ್ಲಿ ನಿಲ್ಲಿಸಿದ್ದ ಟ್ಯಾಂಕರ್ ಲಾರಿಗೆ ಗೂಡ್ಸ್ ಟೆಂಪೋ ಡಿಕ್ಕಿ ಹೊಡೆದ ಘಟನೆ ನಡೆದಿದೆ. ಟೆಂಪೋ ಚಾಲಕ ಗಂಭೀರವಾಗಿ ಗಾಯಗೊಂಡಿದ್ದು ಮಂಗಳೂರಿನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ತುಮಿನಾಡು ರಾಷ್ಟ್ರೀಯ ಹೆದ್ದಾರಿ ಬದಿಯಲ್ಲಿ ನಿಲ್ಲಿಸಿದ್ದ ಟ್ಯಾಂಕರ್ ಲಾರಿಗೆ ಗೂಡ್ಸ್ ಟೆಂಪೋ ಡಿಕ್ಕಿ ಹೊಡೆದ ಘಟನೆ ನಡೆದಿದೆ. ಟೆಂಪೋ ಚಾಲಕ ಗಂಭೀರವಾಗಿ ಗಾಯಗೊಂಡಿದ್ದು ಮಂಗಳೂರಿನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಬುಧವಾರ ರಾತ್ರಿ 8 ಗಂಟೆ ಸುಮಾರಿಗೆ ಈ ಅಪಘಾತ ಸಂಭವಿಸಿದೆ. ಪೆರ್ಮುದೆ ಮುಂಡಕಾಪು ನಿವಾಸಿ ಸುಂದರ ಅಪಘಾತದಲ್ಲಿ ಗಾಯಗೊಂಡಿದ್ದು ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅಪಘಾತದಲ್ಲಿ ಗೂಡ್ಸ್ ಟೆಂಪೋ ಸಂಪೂರ್ಣವಾಗಿ ಜಖಂಗೊಂಡಿದೆ. ತಲಪಾಡಿಯಿಂದ ತುಮಿನಾಡುವರೆಗಿನ ಹೊಸ ರಸ್ತೆಯ ಬದಿಗಳಲ್ಲಿ ರಾತ್ರಿ ವೇಳೆ ಭಾರಿ ವಾಹನಗಳನ್ನು ನಿಲ್ಲಿಸುವುದು ಅಪಘಾತಗಳಿಗೆ ಕಾರಣವಾಗುತ್ತಿದೆ. ಈ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ಳದ ಹೆದ್ದಾರಿ ಪೊಲೀಸ್ ಅಧಿಕಾರಿಗಳು ಹಾಗೂ ಆರ್ಟಿಒ ಅಧಿಕಾರಿಗಳ ವಿರುದ್ಧ ವ್ಯಾಪಕ ಪ್ರತಿಭಟನೆ ವ್ಯಕ್ತವಾಗುತ್ತಿದೆ. ಇಲ್ಲಿ ಬೀದಿ ದೀಪಗಳಿಲ್ಲದ ಕಾರಣ ದ್ವಿಚಕ್ರ ವಾಹನಗಳು ಹಾಗೂ ಇತರ ವಾಹನಗಳು ನಿಂತಿರುವ ವಾಹನಗಳ ಹಿಂಭಾಗಕ್ಕೆ ಡಿಕ್ಕಿ ಹೊಡೆದು ಅಪಘಾತಗಳು ಸಂಭವಿಸುತ್ತಿವೆ. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಕಾಸರಗೋಡು ಕಾಯ್ದಾ ಸಾಂಸ್ಕಾರಿಕ ವೇದಿಯ ಕಳತಿಲ್ ರಾಮಕೃಷ್ಣನ್ ಮಾಧ್ಯಮ ಪ್ರಶಸ್ತಿ ಪಿಬಿ ಲಿಬಿಶ್ ಅವರಿಗೆ ಮತ್ತು ಉನ್ನಿಕೃಷ್ಣನ್ ಪುಷ್ಪಗಿರಿ ಪ್ರಶಸ್ತಿ ಟಿಎ ಶಾಫಿ ಅವರಿಗೆ 16ರಂದು ಕಾಸರಗೋಡು ಪ್ರೆಸ್ ಕ್ಲಬ್ ಹಾಲ್ನಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ನಗದು ಮತ್ತು ಫಲಕವನ್ನು ಒಳಗೊಂಡ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುವುದು ಎಂದು ಪದಾಧಿಕಾರಿಗಳು ತಿಳಿಸಿದರು. ಕಾಸರಗೋಡು ಕಾಯ್ದಾ ಸಾಂಸ್ಕಾರಿಕ ವೇದಿಯ ಸ್ಥಾಪಕ ಪದಾಧಿಕಾರಿಯು ಇಂಡಿಯನ್ ಎಕ್ಸ್‌ಪ್ರೆಸ್ ಕಾಸರಗೋಡು ಬ್ಯೂರೋ ಚೀಫ್ ಆಗಿದ್ದ ಪ್ರಮುಖ ಪತ್ರಕರ್ತ ಕಳತಿಲ್ ರಾಮಕೃಷ್ಣನ್ ಅವರ ಹೆಸರಿನಲ್ಲಿರುವ 2ನೇ ಕಳತಿಲ್ ರಾಮಕೃಷ್ಣನ್ ಪ್ರಶಸ್ತಿ ಮಾತೃಭೂಮಿ ಕಣ್ಣೂರು ಯೂನಿಟ್ ಸ್ಟಾಫ್ ರಿಪೋರ್ಟರ್ ಪಿಬಿ ಲಿಬಿಶ್ ಕುಮಾರ್ ಅವರಿಗೆ ಹಾಗೂ ಹಿರಿಯ ಮಾಧ್ಯಮ ಕಾರ್ಯಕರ್ತ ಉನ್ನಿಕೃಷ್ಣನ್ ಪುಷ್ಪಗಿರಿ ಅವರ ಹೆಸರಿನಲ್ಲಿರುವ ಪ್ರಥಮ ಉನ್ನಿಕೃಷ್ಣನ್ ಪುಷ್ಪಗಿರಿ ಪ್ರಶಸ್ತಿ ಉತ್ತರ ದೇಶ ಬ್ಯೂರೋ ಎಡಿಟರ್ ಟಿಎ ಶಾಫಿ ಅವರಿಗೆ 16ರಂದು ಕಾಸರಗೋಡು ಪ್ರೆಸ್ ಕ್ಲಬ್ ಹಾಲ್ನಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ನಗದು ಹಾಗೂ ಫಲಕವನ್ನು ಒಳಗೊಂಡ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುವುದು ಎಂದು ಪದಾಧಿಕಾರಿಗಳು ತಿಳಿಸಿದರು. കാഴ്ച സാംസ്കാരിക വേദിയുടെ സ്ഥാപക ഭാരവാഹിയും ഇന്ത്യൻ എക്സ്പ്രസ് കാസർഗോഡ് ബ്യൂറോ ചീഫുമായിരുന്ന പ്രമുഖ പത്രപ്രവർത്തകൻ കളത്തിൽ രാമകൃഷ്ണൻ്റെ പേരിലുള്ള 2ാമത് കളത്തിൽ രാമകൃഷ്ണൻ അവാർഡിന് മാതൃഭൂമി കണ്ണൂർ യൂണിറ്റിലെ സ്റ്റാഫ് റിപ്പോർട്ടർ പിബി ലിബീഷ് കുമാറും കാസർഗോഡിൻ്റെ സ്പന്ദനങ്ങളറിഞ്ഞ് മാധ്യമപ്രവർത്തനം നടത്തിയ മുതിർന്ന മാധ്യമപ്രവർത്തകൻ ഉണ്ണികൃഷ്ണൻ പുഷ്പഗിരിയുടെ പേരിലുള്ള പ്രഥമ അവാർഡിന് ഉത്തരേന്ത്യൻ ന്യൂസ് എഡിറ്റർ ടിഎ ഷാഫിയുമാണ് അർഹരായിരിക്കുന്നത്. ക്യാഷ് അവാർഡും ശിലാഫലകവുമടങ്ങിയ അവാർഡ് ജനുവരി 16-ന് കാസർഗോഡ് പ്രസ് ക്ലബ് ഹാളിൽ നടക്കുന്ന ചടങ്ങിൽ വിശിഷ്ട വ്യക്തിത്വങ്ങളുടെ സാന്നിധ്യത്തിൽ സമ്മാനിക്കുന്നതാണ്. ಸುದ್ದಿಗೋಷ್ಠಿಯಲ್ಲಿ ಜೂರಿ ಕಮಿಟಿ ಸದಸ್ಯರಾದ ವಿನೋದ್ ಪಾಯಂ, ಕಾಯ್ಚಾ ಸಾಂಸ್ಕಾರಿಕ ವೇದಿಯ ಅಧ್ಯಕ್ಷ ಅಶ್ರಫ್ ಕೈಂದಾರ್, ಕಾರ್ಯದರ್ಶಿ ಶಾಫಿ ತಿರುವತ್, ಉಪಾಧ್ಯಕ್ಷ ಪದ್ಮೇಶ್ ಕೆವಿ, ಎಪಿ ವಿನೋದ್ ಎಂಬಿವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ತಿರುವನಂತಪುರ
ತಿರುವನಂತಪುರದಲ್ಲಿ ನಡೆದ 63ನೇ ರಾಜ್ಯ ಶಾಲಾ ಕಲೋತ್ಸವದಲ್ಲಿ ಕಾಸರಗೋಡಿನ ಹೆಮ್ಮೆಯ ತಾರೆಗಳಾಗಿ ಬದಲಾದರು BARHSS ಗೋವಿಕಾನದ ವಿದ್ಯಾರ್ಥಿಗಳು. ಪಳಿಯ ನೃತ್ಯದಲ್ಲಿ ಎ ಗ್ರೇಡ್ ಪಡೆಯುವುದರೊಂದಿಗೆ ಇವರು ಕಾಸರಗೋಡಿಗೆ ಹೆಮ್ಮೆ ತಂದಿದ್ದಾರೆ. ತಿರುವನಂತಪುರದಲ್ಲಿ ನಡೆದ 63ನೇ ರಾಜ್ಯ ಶಾಲಾ ಕಲೋತ್ಸವದಲ್ಲಿ ಕಾಸರಗೋಡಿನ ಹೆಮ್ಮೆಯ ತಾರೆಗಳಾಗಿ ಬದಲಾದರು BARHSS ಗೋವಿಕಾನದ ವಿದ್ಯಾರ್ಥಿಗಳು. ಪಾಳಿಯ ನೃತ್ಯದಲ್ಲಿ ಎ ಗ್ರೇಡ್ ಪಡೆಯುವುದರೊಂದಿಗೆ ಇವರು ಕಾಸರಗೋಡಿಗೆ ಹೆಮ್ಮೆ ತಂದಿದ್ದಾರೆ. ಕೇರಳದ ಇಡುಕಿ ಜಿಲ್ಲೆಯ ಕುಮಳಿಯಲ್ಲಿ ವಾಸವಿರುವ ಪಳಿಯರೆಂಬ ಗೋತ್ರ ವಿಭಾಗದ ಸಾಂಪ್ರದಾಯಿಕ ನೃತ್ಯ ರೂಪವಾಗಿದೆ ಪಳಿಯ ನೃತ್ಯ. ಮಳೆಗಾಗಿ ಹಾಗೂ ರೋಗ ಶಮನಕ್ಕಾಗಿ ಈ ನೃತ್ಯವನ್ನು ಪ್ರದರ್ಶಿಸಲಾಗುತ್ತದೆ. ಹೆಚ್ಚು ಸವಾಲಿದ್ದ ಸ್ಪರ್ಧೆಯಲ್ಲಿ ಉತ್ತಮ ಪ್ರದರ್ಶನ ನೀಡಿ ಇವರು ಎ ಗ್ರೇಡ್ ಪಡೆದಿರುವುದು. ವಿದ್ಯಾರ್ಥಿಗಳ ಈ ಸಾಧನೆಗೆ ಶಾಲಾ ಶಿಕ್ಷಕ ವರ್ಗದಿಂದ ಉತ್ತಮ ಪ್ರೋತ್ಸಾಹವೂ ಲಭಿಸಿದೆ. ಈ ಒಂದು ಕಾಂಪಿಟಿಷನ್ನಲ್ಲಿ ನಮ್ಮ ಕನ್ನಡ ಮಕ್ಕಳಿಗೂ ಕೂಡ ಭಾಗವಹಿಸುವ ಅವಕಾಶ ಸಿಕ್ಕಿದೆ. ಸಾಧಾರಣವಾಗಿ ಒಂದು ಗ್ರೂಪ್ ಡ್ಯಾನ್ಸ್ ಅಂತ ಹೇಳುವಾಗ 7 ಮಂದಿ ಇರುವುದು. ಆಗ ಇದರಲ್ಲಿ ಒಂದು 12 ಮಂದಿಯನ್ನು ಸ್ಟೇಟ್ ಲೆವೆಲ್ನವರೆಗೆ ತಲುಪಿಸಲಿಕ್ಕೆ ನಮಗೆ ಸಾಧ್ಯವಾಗಿದೆ. ಭಾಗವಹಿಸುವ ಅವಕಾಶ ಅವರಿಗೂ ಕೂಡ ಸಿಕ್ಕಿದೆ. ಅದು ತುಂಬ ಸಂತೋಷ. ಹಲವಾರು ದಿನಗಳ ಪರಿಶ್ರಮದಿಂದ ಉತ್ತಮ ಪ್ರದರ್ಶನ ನೀಡಲು ಸಾಧ್ಯವಾಗಿರುವುದಕ್ಕೆ ಹಾಗೂ ಎ ಗ್ರೇಡ್ ಲಭಿಸಿರುವುದಕ್ಕೆ ಸಂತಸದಲ್ಲಿದ್ದಾರೆ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು. ನ್ಯೂಸ್ ಬ್ಯೂರೋ, ಕಾಸರಗೋಡ್. ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ನ್ಯಾಯಾಲಯಗಳ ಮುಂದೆ ಕೇರಳ NGO ಯೂನಿಯನ್ನ ನೇತೃತ್ವದಲ್ಲಿ ಮೆರವಣಿಗೆ ನಡೆಸಲಾಯಿತು. ಕಾಸರಗೋಡಿನಲ್ಲಿ ಆಯೋಜಿಸಲಾದ ಮೆರವಣಿಗೆಯನ್ನು ರಾಜ್ಯ ಸಮಿತಿ ಸದಸ್ಯ ಕೆ ಭಾನುಪ್ರಕಾಶ್ ಉದ್ಘಾಟಿಸಿದರು. കോടതികളുടെ സംയോജനം നടപ്പിലാക്കുക. കോടതികളുടെ സംയോജനം നടപ്പിലാക്കുക. വകുപ്പിലെ തസ്തികകൾ സംരക്ഷിക്കുക. വകുപ്പിലെ തസ്തികകൾ സംരക്ഷിക്കുക. ನ್ಯಾಯಾಲಯಗಳಲ್ಲಿ ಆನ್ಲೈನ್ ವರ್ಗಾವಣೆಗಳನ್ನು ಜಾರಿಗೆ ತರಬೇಕು. ಸಿವಿಲ್, ಕ್ರಿಮಿನಲ್ ನ್ಯಾಯಾಲಯಗಳ ಏಕೀಕರಣ ಜಾರಿಗೆ ತರಬೇಕು. ಇಲಾಖೆಯಲ್ಲಿನ ಹುದ್ದೆಗಳನ್ನು ಸಂರಕ್ಷಿಸಬೇಕು ಮುಂತಾದ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ನ್ಯಾಯಾಲಯಗಳ ಮುಂದೆ ಕೇರಳ NGO ಯೂನಿಯನ್ನ ನೇತೃತ್ವದಲ್ಲಿ ಮೆರವಣಿಗೆ ನಡೆಸಲಾಯಿತು. ಕಾಸರಗೋಡಿನಲ್ಲಿ ಆಯೋಜಿಸಲಾದ ಮೆರವಣಿಗೆಯನ್ನು ರಾಜ್ಯ ಸಮಿತಿ ಸದಸ್ಯ ಕೆ ಭಾನುಪ್ರಕಾಶ್ ಉದ್ಘಾಟಿಸಿದರು. ಜಿಲ್ಲಾ ಕಾರ್ಯದರ್ಶಿ ಟಿ ದಾಮೋದರನ್, PD ರತೀಶ್, ಎ ವೇಣುಗೋಪಾಲನ್, ಸಿ ಪ್ರದೀಪ್ ಎಂಬಿವರು ಮಾತನಾಡಿದರು. ಹೊಸದುರ್ಗದಲ್ಲಿ ನಡೆದ ಮೆರವಣಿಗೆಯನ್ನು ಜಿಲ್ಲಾ ಖಜಾಂಚಿ ಎಂ ಜಿತೇಶ್ ಉದ್ಘಾಟಿಸಿದರು. TV ಹೇಮಲತಾ, PV ರಂಜಿತ್ ಮಾತನಾಡಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡ್. ತಲಪಾಡಿ ಟೋಲ್ಗೇಟ್ ಅಧಿಕಾರಸ್ಥರ ತಾರತಮ್ಯ ನೀತಿ ಹಾಗೂ ಸಿಬ್ಬಂದಿಗಳ ಗೂಂಡಾಗಿರಿ ವಿರುದ್ಧ ಮಂಜೇಶ್ವರ ಟೋಲ್ಗೇಟ್ ಕ್ರಿಯಾ ಸಮಿತಿ ನೇತೃತ್ವದಲ್ಲಿ ತಲಪಾಡಿ ಟೋಲ್ಗೇಟ್ ಪರಿಸರದಲ್ಲಿ ಬೃಹತ್ ಪ್ರತಿಭಟನಾ ಧರಣಿ ನಡೆಸಲಾಯಿತು. ತಲಪಾಡಿ ಮರಿಯಾಶ್ರಮ ಚರ್ಚ್ನ ಉಪಾಧ್ಯಕ್ಷೆ ಲೀನಾ ಡಿಕೋಸ್ಟಾ ಪ್ರತಿಭಟನೆಗೆ ಚಾಲನೆ ನೀಡಿದರು. ತಲಪಾಡಿ ಟೋಲ್ಗೇಟ್ ಅಧಿಕಾರಸ್ಥರ ತಾರತಮ್ಯ ನೀತಿ ಹಾಗೂ ಸಿಬ್ಬಂದಿಗಳ ಗೂಂಡಾಗಿರಿ ವಿರುದ್ಧ ಮಂಜೇಶ್ವರ ಟೋಲ್ಗೇಟ್ ಕ್ರಿಯಾ ಸಮಿತಿ ನೇತೃತ್ವದಲ್ಲಿ ಬುಧವಾರ ಸಾಯಂಕಾಲ ತಲಪಾಡಿ ಟೋಲ್ಗೇಟ್ ಪರಿಸರದಲ್ಲಿ ಬೃಹತ್ ಪ್ರತಿಭಟನಾ ಧರಣಿ ನಡೆಸಲಾಯಿತು. ತಲಪಾಡಿ ಟೋಲ್ಗೇಟ್ ಸ್ಥಾಪಿತಗೊಂಡ ಆರಂಭದಲ್ಲಿ ಕೇರಳ ಕರ್ನಾಟಕದ ಸ್ಥಳೀಯ 5 ಕಿಲೋಮೀಟರ್ ಸುತ್ತಳತೆಯಲ್ಲಿರುವ ನಿವಾಸಿಗಳಿಗೆ ಟೋಲ್ ಸಂಗ್ರಹದಲ್ಲಿ ವಿನಾಯಿತಿ ನೀಡಲಾಗುತ್ತಿತ್ತು. ಆದರೆ ಕ್ರಮೇಣ ಇದು ಕೇವಲ ಕರ್ನಾಟಕದ ಸ್ಥಳೀಯರಿಗೆ ಮಾತ್ರ ಸೀಮಿತವಾಗಿ ಕೇರಳದವರಿಗೆ ವಿನಾಯಿತಿ ರದ್ದುಪಡಿಸಿ ಈ ಭಾಗದಿಂದ ತೆರಳುವ ವಾಹನಗಳಿಗೆ ಟೋಲ್ ಸಂಗ್ರಹ ಮಾಡಲಾಗುತ್ತಿತ್ತು. ಈ ಹಿನ್ನೆಲೆಯಲ್ಲಿ ಸಕ್ರಿಯವಾದ ಟೋಲ್ಗೇಟ್ ಕ್ರಿಯಾ ಸಮಿತಿ ಅನ್ಯಾಯವನ್ನು ಎದುರಿಸಲು ಪ್ರತಿಭಟನೆಗೆ ನೇತೃತ್ವ ನೀಡಿದೆ. ಸ್ಥಳೀಯರು ತಮಗಾಗುವ ಅನ್ಯಾಯವನ್ನು ಎದುರಿಸುವ ಉದ್ದೇಶದಿಂದ ಶಾಂತಿಯುತ ರೀತಿಯಲ್ಲಿ ಜಾತಿ, ಮತ, ಭೇದ, ರಾಜಕೀಯ ಮರೆತು ಒಗ್ಗಟ್ಟಾಗಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡರು. ತಲಪಾಡಿ ಮರಿಯಾಶ್ರಮ ಚರ್ಚ್ನ ಉಪಾಧ್ಯಕ್ಷೆ ಲೀನಾ ಡಿಕೋಸ್ಟಾ ಪ್ರತಿಭಟನೆಗೆ ಚಾಲನೆ ನೀಡಿದರು. ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಜೀನ್ ಲವೆನಾ ಮೊಂತೆರೋ ಅಧ್ಯಕ್ಷತೆ ವಹಿಸಿದ್ದರು.
ಮುಖಂಡರಾದ ಮುನೀರ್ ಕಾಟಿಪಲ, ಬಿವಿ ರಮೇಶ, ಡಿಎಂಕೆ ಮೊಹಮ್ಮದ್ ಸೈಫುಲ್ಲಾ ತಂಗಲ್, ಶರೀಫ್ ಪಾವೂರು, ಸಿದ್ದಿಕ್ ತಲಪಾಡಿ, ಎಸ್ಎಂ ಬಶೀರ್, ಅಬ್ದುಲ್ ಸಲಾಂ ഉച്ചിൽ, അഷ്റഫ് വടജെ ಮುಂತಾದವರು മാതനാടിದರು. നാടിന്റെ വികസനം എന്ന് പറയുന്നത് ആ ഓരോ പ്രദേശത്തും വികസനം വരുമ്പോൾ ആ പ്രദേശത്തെ ജനങ്ങൾക്ക് അത് ഉപകാരപ്രദമായിരിക്കണം. ജനങ്ങൾക്ക് വേണ്ടിയാണ് വികസനം വരുന്നത്. ഇവിടെ വികസനം വരുമ്പോൾ ജനങ്ങളെ ബുദ്ധിമുട്ടിക്കുന്ന ചില സമീപനങ്ങളാണ് ഇപ്പോൾ വന്നിരിക്കുന്നത് എന്നതാണ് യാഥാർത്ഥ്യം. അതുകൊണ്ടാണ് ജനങ്ങൾ പ്രക്ഷോഭത്തിലേക്ക് വന്നിരിക്കുന്നത്, പ്രതികരിക്കാൻ മുന്നോട്ട് വന്നിരിക്കുന്നത്. തലപ്പാടി സൈഡിലുള്ള ആൾക്കാർക്ക് ടോളിൻ്റെ ഡിസ്കൗണ്ട് ഉണ്ട്. അതേപോലെ മഞ്ചേശ്വരം ജനങ്ങൾക്ക് എന്തുകൊണ്ടാണ് ഇല്ലാത്തതാണ് നമ്മുടെ പ്രശ്നം. ഇവിടെ എത്രയോ ആൾക്കാർ ഒരു 5 കിലോമീറ്റേഴ്സ് അങ്ങോട്ടും ഇങ്ങോട്ടും യാത്ര ചെയ്യുന്നുണ്ട്. നിരവധി ആൾക്കാർ ജോലിക്ക് പോകുന്നുണ്ട്. അവരെ വണ്ടി എടുത്തിട്ട് പോകുമ്പോൾ രാവിലെ 110 റുപ്പീസും പിന്നെ വീണ്ടും 55 റുപ്പീസ് നമ്മൾ ഫാസ്ടാഗ് കൊടുത്തിട്ടില്ലെങ്കിൽ അടുക്കേണ്ടി വരുന്നതാണ്. സാമാന്യ ജനങ്ങൾക്ക് ഡെയിലി ഇത്ര രൂപയും കൊടുത്തിട്ടായിട്ട് അവർ എങ്ങനെയാണ് ജീവനം ചെയ്യേണ്ടത്? അതുകൊണ്ടാണ് നമ്മൾ ഈ ടോള് മഞ്ചേശ്വരക്കാർക്ക് ഡിസ്കൗണ്ട് തരണം പറഞ്ഞിട്ടായിട്ട് നമ്മൾ ഇന്ന് ഇവിടെ സൂചന സമരം തുടങ്ങിയിട്ടുണ്ട്. അങ്ങ് കർണാടകയിലെ ജനങ്ങൾക്ക് ഫ്രീ ആയി പാസ് നൽകുമ്പോൾ ഇവിടെയുള്ള മഞ്ചേശ്വരത്തിൻ്റെ കേരളത്തിൻ്റെ ജനങ്ങൾക്ക് പാസ് നൽകാതെ അനീതി നടപ്പിലാക്കുന്ന ഒരു സാഹചര്യമാണ് ഇവിടെ നടന്നുകൊണ്ടിരിക്കുന്നത്. ഇതിനെതിരെ കൃത്യമായിട്ടുള്ള ഒരു സൂചന സമരമാണ് ഇവിടെ ആക്ഷൻ കമ്മിറ്റി നടത്തിയിരിക്കുന്നത്. ഇതിന് കൃത്യമായി ഇതിൻ്റെ ബന്ധപ്പെട്ട അധികാരികൾ ഇതിനെ ഈ മഞ്ചേശ്വരത്തിൻ്റെ ഈ കേരളത്തിൻ്റെ ജനങ്ങൾക്ക് ഫ്രീ ആയി പാസ് അനുവദിക്കാത്തതുവരെ ഈ പോരാട്ടം ശക്തമായി തുടരുമെന്നാണ് അറിയിക്കുവാനുള്ളത്. മഞ്ചേശ്വരം പഞ്ചായത്തിൽപ്പെട്ട മുഴുവൻ ആളുകൾക്കും ടോൾ സൗജന്യമായി അനുവദിക്കണമെന്ന് ആവശ്യപ്പെട്ടുകൊണ്ട് നടക്കുന്ന സമരമാണ്. ഈ സമരത്തെ പ്രതീകാത്മകമായ ഈ സമരത്തിനോട് ഐക്യദാർഢ്യമർപ്പിച്ചുകൊണ്ടാണ് ടോൾ അധികൃതർ പെരുമാറിയിരിക്കുന്നത്. തീർച്ചയായിട്ടും മഞ്ചേശ്വരത്തെ ജനങ്ങൾക്ക് സൗജന്യ യാത്രയ്ക്ക് വേണ്ടിയിട്ടുള്ള സാഹചര്യം ലഭിക്കുമെന്ന് ഈ സമരത്തോടുകൂടെ ഞങ്ങൾക്ക് വിശ്വാസമുണ്ട്. ഇപ്പോൾ കർണാടകയിൽ കുറച്ച് പ്രദേശത്ത് മാത്രം ഈ സൗജന്യ യാത്ര നൽകിയിട്ടുണ്ട്, ടോൾ രഹിത യാത്ര. പക്ഷേ മഞ്ചേശ്വര പരിസരവാസികൾക്ക്, മഞ്ചേശ്വരം ഭാഗത്ത് തെക്ക് ഭാഗത്തേക്കുള്ള ജനങ്ങൾക്ക് ഇത് അനുവദിക്കപ്പെടുന്നില്ല. അതുകൊണ്ട് അതിനു വേണ്ടിയിട്ടുള്ള സമരമാണ് ഞങ്ങൾ ഇവിടെ നടക്കുന്നത്. ಜಬ್ಬಾರ್ ಬಹರೈನ್, ಜಕರಿಯಾ, ಮುಸ್ತಫಾ, ಅಲಿಕುಟ್ಟಿ ಮೊದಲಾದವರು ನೇತೃತ್ವ ನೀಡಿದರು. ಪ್ರತಿಭಟನೆಯಲ್ಲಿ ಟೋಲ್ಗೇಟ್ ಕ್ರಿಯಾ ಸಮಿತಿ ಪದಾಧಿಕಾರಿಗಳು, ಕಾರ್ಯಕರ್ತರು, ಜನಪ್ರತಿನಿಧಿಗಳು, ವಿವಿಧ ರಾಜಕೀಯ ಹಾಗೂ ಸಾಮಾಜಿಕ ಸಂಘಟನೆಗಳ ಮುಖಂಡರು, ವಿವಿಧ ಕ್ಲಬ್ಗಳ ಕಾರ್ಯಕರ್ತರು ಸೇರಿದಂತೆ 106 ಮಂದಿ ಪಾಲ್ಗೊಂಡರು. ಕ್ರಿಯಾ ಸಮಿತಿ ಕನ್ವೀನರ್ ಅಬ್ದುಲ್ ರಹೀಂ ಸ್ವಾಗತಿಸಿ ಹಸೈನಾರ್ ಧನ್ಯವಾದವಿತ್ತರು. ಅಬ್ದುಲ್ ರೆಹಮಾನ್ ಉದ್ಯಾವ್ರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಕಾಸರಗೋಡು ಜನಾರ್ದನ ಹಾಸ್ಪಿಟಲ್ನಲ್ಲಿ ಉಚಿತ ವೈದ್ಯಕೀಯ ಶಿಬಿರ ನಡೆಸಲಾಯಿತು. ಹಲವಾರು ಮಂದಿ ಪಾಲ್ಗೊಂಡು ಶಿಬಿರದ ಪ್ರಯೋಜನವನ್ನು ಪಡೆದರು. ಕಾಸರಗೋಡು ಜನಾರ್ದನ ಹಾಸ್ಪಿಟಲ್ನಲ್ಲಿ ಉಚಿತ ವೈದ್ಯಕೀಯ ಶಿಬಿರ ನಡೆಸಲಾಯಿತು. ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪೀಡಿಕ್, ಯೂರಾಲಜಿ, ನೆಫ್ರಾಲಜಿ, ಗೈನಕಾಲಜಿ ಎಂಬ ವಿಭಾಗದಲ್ಲಿ ತಜ್ಞರ ಸಮಾಲೋಚನೆಗಳು ನಡೆಯಿತು. ಡಾಕ್ಟರ್ ಜಿತೀಶ್, ಡಾಕ್ಟರ್ ಕುಮಾರ್ ಪಿ, ಡಾಕ್ಟರ್ ಕೃಷ್ಣ ವಿವೇಕ್ ಎಕೆ, ಡಾಕ್ಟರ್ ಅಣ್ಣಪ್ಪ ಕಾಮತ್ಕೆ, ಡಾಕ್ಟರ್ ಆದಿತ್ಯ ಶೆಟ್ಟಿ ಎಚ್, ಡಾಕ್ಟರ್ ಪಾರ್ವತಿ ಎಚ್ ಎಂಬಿವರು ಶಿಬಿರದ ನೇತೃತ್ವ ವಹಿಸಿದ್ದರು. ಉತ್ತಮ ರೀತಿಯಲ್ಲಿ ಶಿಬಿರವನ್ನು ಆಯೋಜಿಸಲು ಸಾಧ್ಯವಾಯಿತು ಎಂದು, ಎಲ್ಲರಿಗೂ പ്രയോജനಕಾರಿಯಾಗುವ ರೀತಿಯಲ್ಲಿ ಶಿಬಿರ ನಡೆದಿದೆ ಎಂದು മാർക്കറ്റിംഗ് ആൻഡ് HR മാനേജർ സുധീർ നമ്പ്യാർ ಹೇಳಿದರು. ഇന്ന് നടന്ന ഈ ക്യാമ്പ് വളരെ സക്സസ്ഫുൾ ആയിരുന്നു. ഒരുപാട് ആൾക്കാർക്ക് ഇത് ഉപകാരപ്പെട്ടിട്ടുണ്ട്. മാത്രമല്ല നമ്മൾ ഈ ക്യാമ്പിൽ പങ്കെടുത്ത എല്ലാവർക്കും തന്നെ ഒരു ഫ്രീ ഫോളോ അപ്പ് കൊടുക്കുന്നുണ്ട്. മാത്രമല്ല ഇതിൽ ഡയഗ്നോസ്റ്റിക് സർവീസസ്, ടെസ്റ്റ് ഇതുകളൊക്കെ ഞങ്ങൾ 20% ഡിസ്കൗണ്ടും ഓഫർ ചെയ്തിട്ടുണ്ട്. ഫ്രീ GRVS, ബ്ലഡ് മീൻസ് BP ഇതൊക്കെ നമ്മൾ ഫ്രീ ആയിട്ട് ചെക്ക് ചെയ്യുന്നുണ്ട്. നല്ലൊരു സക്സസ്ഫുൽ ക്യാമ്പായിട്ട് തന്നെയാണ് ഇത് നമുക്ക് കണ്ടക്ട് ചെയ്യാൻ പറ്റിയിട്ടുള്ളത്. ಹಲವಾರು ಮಂದಿ ಪಾಲ್ಗೊಂಡು ಶಿಬಿರದ ಪ್ರಯೋಜನವನ್ನು ಪಡೆದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. NH66 ಜನಪರ ಹೋರಾಟ ಸಮಿತಿ ಚೇರುಂಬ ಇವರ ನೇತೃತ್ವದಲ್ಲಿ ಜನವರಿ 10ರಂದು ಉಪವಾಸ ಹೋರಾಟ ಘೋಷಣಾ ಕನ್ವೆನ್ಷನ್ ನಡೆಸಲಾಗುವುದು. ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. NH66 ಜನಪರ ಹೋರಾಟ ಸಮಿತಿ ಚೆರುಂಬ ಇದರ ವತಿಯಿಂದ ಉಪವಾಸ ಹೋರಾಟ ಘೋಷಣಾ ಕನ್ವೆನ್ಷನ್ ನಡೆಸಲಾಗುವುದು. ಚೆರುಂಬ ಪ್ರದೇಶದ ರಸ್ತೆಯ ಇಕ್ಕೆಡೆಗಳಲ್ಲಿ ಸಂಚರಿಸಲು ದಾರಿ ಬೇಕೆಂದು ಆಗ್ರಹಿಸಿ ಜನವರಿ 10ರಂದು ಉಪವಾಸ ಹೋರಾಟ ಘೋಷಣಾ ಕನ್ವೆನ್ಷನ್ ನಡೆಸಲಾಗುವುದು ಎಂದು ಪದಾಧಿಕಾರಿಗಳು ತಿಳಿಸಿದರು. ഈ രണ്ടും ഭാഗത്തേക്ക് പോകാൻ കടന്നു പോകാനുള്ളൊരു അടിപ്പാത അവിടെ വേണം, നിർബന്ധമായി നമുക്ക് വേണം. അത് കിട്ടിയില്ലെങ്കിൽ വളരെ പ്രയാസമാണ്. പിന്നെ മാത്രമല്ല അതുവഴി കടന്നു പോകുമ്പോൾ നമുക്ക് ഈ റോഡ്, സർവീസ് റോഡുണ്ടല്ലോ, ഈ സർവീസ് റോഡ് പോകുമ്പോൾ നടന്നിട്ട് പോകാനുള്ള ഫുട്പാത്തില്ല. നടന്നിട്ട് പോകാനുള്ള കുട്ടികൾ എങ്ങനെ പോകും? ഈ മദ്രസയിൽ പോകുന്ന, സ്കൂളിൽ പോകുന്ന കുട്ടികൾ എങ്ങനെ പോകും? ഫുട്പാത്തില്ല. അതായത് അശാസ്ത്രീയപരമായിട്ടാണ് ഈ റോഡിൻ്റെ നിർമ്മാണമുള്ളത്. ഞങ്ങൾക്കതിൽ നാട്ടുകാർക്ക് പ്രതിഷേധമുണ്ട്.
കഴിഞ്ഞ 2.5 വർഷമായിട്ട് ഞങ്ങൾ എന്ത് ചെയ്തിട്ടുണ്ട് ഈ പ്രതിഷേധത്തിലുള്ളത്. പിന്നെ നമ്മളിപ്പോൾ 14-ാം തീയതി നിരാഹാര സമരം ഉണ്ട് കളക്ടറേറ്റിൽ. അതിൻ്റെ ഭാഗമായിട്ട് അത് പ്രഖ്യാപിക്കുന്നതിന് വേണ്ടിയിട്ട് 10-ാം തീയതി വെള്ളിയാഴ്ച 10-ാം തീയതി നമ്മൾ ഒരു 3:30 മണിക്ക് ഒരു 3000 ആൾക്കാർ പങ്കെടുപ്പിച്ചിട്ടുള്ളൊരു കൺവെൻഷൻ ഉണ്ട്. ಸುದ್ದಿಗೋಷ್ಠಿಯಲ್ಲಿ ಕೆಎಂ ಬಶೀರ್, ಟಿಎಂ ಅಬ್ದುಲ್ ಹಮೀದ್, ಸಿಎಚ್ ಉಮರುಲ್ ಫಾರೂಕ್, ಅಬ್ದುಲ್ ರೌಫ್, ಫೈಜಾ ಎಂಬಿವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಣ್ವತೀರ್ಥ ಗವರ್ನಮೆಂಟ್ ಎಲ್ಪಿ ಶಾಲೆಯ ಸುವರ್ಣ ಮಹೋತ್ಸವ ಸಮಿತಿಯ ಸಭೆ ಹಾಗೂ ಸ್ಮರಣ ಸಂಚಿಕೆ ಬಿಡುಗಡೆ ಕಾರ್ಯಕ್ರಮ ಆಯೋಜಿಸಲಾಯಿತು. ವಾರ್ಡ್ ಮೆಂಬರ್ ರಾಜೇಶ್ ಮಜಲ್ ಸ್ಮರಣ ಸಂಚಿಕೆಯನ್ನು ಬಿಡುಗಡೆಗೊಳಿಸಿದರು. ಕಣ್ವತೀರ್ಥ ಗವರ್ನಮೆಂಟ್ ಎಲ್ಪಿ ಶಾಲೆಯ ಸುವರ್ಣ ಮಹೋತ್ಸವ ಸಮಿತಿಯ ಸಭೆ ಹಾಗೂ ಸ್ಮರಣ ಸಂಚಿಕೆ ಬಿಡುಗಡೆ ಕಾರ್ಯಕ್ರಮ ಆಯೋಜಿಸಲಾಯಿತು. ಅಧ್ಯಾಪಕರು, ಪೋಷಕರು, ಗ್ರಾಮದ ಪ್ರಮುಖರು ಸೇರಿದಂತೆ ಹಲವಾರು ಮಂದಿ ಭಾಗವಹಿಸಿದ್ದರು. ವಾರ್ಡ್ ಮೆಂಬರ್ ರಾಜೇಶ್ ಮಜಲ್ ಸ್ಮರಣ ಸಂಚಿಕೆಯನ್ನು ಬಿಡುಗಡೆಗೊಳಿಸಿದರು. ಸುವರ್ಣ ಮಹೋತ್ಸವ ಸಮಿತಿಯ ಫಿನಾನ್ಸ್ ಕಮಿಟಿಯ ಚೇರ್ಪರ್ಸನ್ ಪ್ರಿಯಾ ಮೊಯ್ದೀನ್ ಬ್ಯಾಂಡ್ ಮೇಳವನ್ನು ಪ್ರಸ್ತುತಪಡಿಸಿ ಬ್ಯಾಂಡ್ ಸೆಟ್ ಉದ್ಘಾಟನೆಗೊಳಿಸಿದರು. ಸುವರ್ಣ ಮಹೋತ್ಸವ ಸಮಿತಿಯ ಗೌರವಾಧ್ಯಕ್ಷ ರಘು ಶೆಟ್ಟಿ ಲೋಗೋ ಬಿಡುಗಡೆ ಮಾಡಿದರು. ದಾಮೋದರ ಶೆಟ್ಟಿ, ಹಳೆ ವಿದ್ಯಾರ್ಥಿ ಸಂಘಟನೆಯ ಅಧ್ಯಕ್ಷ ರವಿ ಮಜಲ್, ಎಸ್ಎಂಸಿ ಅಧ್ಯಕ್ಷ ಬದ್ರುದ್ದೀನ್ ಕುಂಜತ್ತೂರು, ಎಸ್ಎಂಸಿ ಸದಸ್ಯ ಅಬ್ದುಲ್ಲಾ, ಪಂಚಾಯತ್ ಸದಸ್ಯ ಅಬ್ದುಲ್ ರೆಹಮಾನ್, ರಾಜಕೀಯ ಮುಖಂಡರಾದ ಅಶ್ರಫ್ ಬಡಾಜೆ, ಅಶ್ರಫ್ ಕುಂಜತ್ತೂರು ಎಂಬಿವರು ಉಪಸ್ಥಿತರಿದ್ದರು. ಅಬ್ದುಲ್ ರೆಹಮಾನ್ ಉದ್ಯಾವ್ರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಚಿನಾಲ ದಾರುನ್ ನಜಾತ್ನ 15ನೇ ವಾರ್ಷಿಕ ಸಮ್ಮೇಳನ ಜನವರಿ 10-11 ಎಂಬಿ ದಿನಾಂಕಗಳಲ್ಲಾಗಿ ಚಿನಾಲ ಚಿಗುರುಪಾದೆ ಸಿಎಂ ನಗರ ದಾರುನ್ ನಜಾತ್ ಕ್ಯಾಂಪಸ್ನಲ್ಲಿ ವಿವಿಧ ಕಾರ್ಯಕ್ರಮಗಳೊಂದಿಗೆ ನಡೆಯಲಿದೆ. ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. 10ರಂದು ಶುಕ್ರವಾರ ಅಪರಾಹ್ನ ಸ್ವಾಗತ ಸಮಿತಿಯ ಚೇರ್ಮನ್ ಎಂಕೆ ಮೊಹಮ್ಮದ್ ಹಾಜಿ ಕಂಚಿಲಾ ಧ್ವಜಾರೋಹಣ ನೆರವೇರಿಸುವರು. ಏರ್ವಾಡಿ ಮೌಲಿದ್ಗೆ ಸಂಶುದ್ದೀನ್ ತಂಗಳ್ ಗಾಂಧಿನಗರ ನೇತೃತ್ವ ವಹಿಸುವರು. ಸಾಯಂಕಾಲ ನಡೆಯುವ ಸಮ್ಮೇಳನವನ್ನು ಸಿಟಿಎಂ ಕುಂಜಿಕೋಯ ತಂಗಳ್ ರಿಜ್ವಿ ಉದ್ಘಾಟಿಸುವರು. ಹಲವಾರು ಮಂದಿ ಗಣ್ಯರು ಭಾಗವಹಿಸುವರು ಎಂದು ಪದಾಧಿಕಾರಿಗಳು ತಿಳಿಸಿದರು. മക്ബറ സിയാറത്തോടുകൂടെ വെള്ളിയാഴ്ച 10-ാം തീയതി രാവിലെ 11 മണിയോടുകൂടെ പരിപാടിക്ക് ആരംഭം കുറിക്കപ്പെടുകയാണ്. 10-ാം തീയതി 1:30 ഏർവാടി മൗലിദും 4 മണിയോടുകൂടെ ഉദ്ഘാടന സമ്മേളനം ബഹുമാനപ്പെട്ട സിടിഎം കുഞ്ഞിക്കോയ തങ്ങൾ റസ്വി മുടിപ്പു അവരുടെ നേതൃത്വത്തിൽ പരിപാടി ആരംഭിക്കപ്പെടുന്നു. വൈകിട്ട് 6:30 മഗ്‌രിബ് നമസ്കാരത്തിന് ശേഷം മദക്ക സയ്യിദ് ഷിഹാബുദ്ദീൻ തങ്ങളുടെ നേതൃത്വത്തിൽ പ്രശസ്തമായ ജലാലിയ റാത്തീബ് മജ്‌ലിസ് നടത്തപ്പെടുകയാണ്. ಸುದ್ದಿಗೋಷ್ಠಿಯಲ್ಲಿ ದಾರುನ್ ನಜಾತ್ ಚೇರ್ಮನ್ ಅಬ್ದುಲ್ ಖಾದರ್ ಸಕಾಫಿ, ಸ್ವಾಗತ ಸಮಿತಿ ಚೇರ್ಮನ್ ಎಂಕೆ ಮೊಹಮ್ಮದ್ ಹಾಜಿ ಕಂಚಿಲಾ, ಸಂಚಾಲಕ ಎಸ್ಎಂ ಬಶೀರ್ ಮುಂತಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶಿರಿಯಾದಲ್ಲಿ ಮೇಲ್ಸೇತುವೆ ಬೇಕೆಂಬ ಬೇಡಿಕೆ ತೀವ್ರಗೊಳಿಸಿದೆ ಹೋರಾಟ ಸಮಿತಿ. ನಿಲ್ಲಿಸಿದ ಟ್ಯಾಂಕರ್ ಲಾರಿಗೆ ಗೂಡ್ಸ್ ಟೆಂಪೋ ಡಿಕ್ಕಿ ಹೊಡೆದ ಘಟನೆ, ಗಂಭೀರವಾಗಿ ಗಾಯಗೊಂಡ ಟೆಂಪೋ ಚಾಲಕ. ಕಾಯ್ದಾ ಸಾಂಸ್ಕಾರಿಕ ವೇದಿಯ ಕಳತಿಲ್ ರಾಮಕೃಷ್ಣನ್ ಮಾಧ್ಯಮ ಪ್ರಶಸ್ತಿ ಪಿಬಿ ಲಿಬಿಶ್ ಅವರಿಗೆ, ಉನ್ನಿಕೃಷ್ಣನ್ ಪುಷ್ಪಗಿರಿ ಪ್ರಶಸ್ತಿ ಟಿಎ ಶಾಫಿ ಅವರಿಗೆ. 63ನೇ ರಾಜ್ಯ ಶಾಲಾ ಕಲೋತ್ಸವದಲ್ಲಿ ಪಳಿಯ ನೃತ್ಯದಲ್ಲಿ ಎ ಗ್ರೇಡ್, ಕಾಸರಗೋಡಿನ ಹೆಮ್ಮೆಯ ತಾರೆಗಳಾದರು ಬಿಎ ಆರ್ಎಚ್ಎಸ್ಎಸ್ ಬೋವಿಕಾನದ ವಿದ್ಯಾರ್ಥಿಗಳು. ತಲಪಾಡಿ ಟೋಲ್ಗೇಟ್ ಅಧಿಕಾರಸ್ಥರ ತಾರತಮ್ಯ ನೀತಿ, ಮಂಜೇಶ್ವರ ಟೋಲ್ಗೇಟ್ ಕ್ರಿಯಾ ಸಮಿತಿಯ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನಾ ಧರಣಿ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.